ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹರ್ಷಿ ಕನ್ನಡ ವ್ಲಾಗ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದು ಒಂದು 2-3 ದಿನದ ವ್ಲಾಗ್ನ ನಾನು ಒಟ್ಟಿಗೆ ಮರ್ಜ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನನ್ನ ಮಗಳಿಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕಾಗಿತ್ತು. ನಾವು ಕೆಲವೊಂದಷ್ಟು ಸ್ಕೀಮ್ನ ಮಾಡಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ವಿ. ಹಾಗಾಗಿ ಅದಕ್ಕೆ ಆಧಾರ್ ಕಾರ್ಡ್ ಬೇಕಿತ್ತು ಅಂತೇಳಿ ಹೇಳಿದ್ರು. ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಅಂತೇಳಿ ಬಂದಿದ್ವಿ. ಅದಾದಮೇಲೆ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಎಸೆನ್ಸ್ ಅನ್ನೋ ಒಂದು ಬೇಕ್ ಹೌಸ್ಗೆ ಬಂದಿದ್ವಿ. ತುಂಬ ದಿನದಿಂದ ಈ ಒಂದು ಬೇಕ್ ಹೌಸ್ಗೆ ಹೋಗಬೇಕು ಅಂದ್ಕೊತಿದ್ದೆ. ಯಾಕಂದರೆ ಇದು ರೀಸೆಂಟಾಗಿ ಒಂದು 3-4 ಮಂತ್ಸ್ ಆಗಿತ್ತು ಅಷ್ಟೇ ಓಪನಿಂಗ್ ಆಗಿ. ಸರಿ, ಹೇಗೋ ಅದೇ ರೂಟಲ್ಲೇ ಬರ್ತಿದ್ದೀವಲ್ಲ ಅಂತ ಹೇಳಿಬಿಟ್ಟು ಬಂದಿದ್ವಿ. ಹಾಗೆಯೇ ಇಲ್ಲಿ ನಾನು ರೆಡ್ ವೆಲ್ವೆಟು ಕಪ್ ಕೇಕ್ ತೊಗೊಂಡಿದ್ದೆ, ಹಾಗೆ ನನ್ನ ಮಗ ಡೋನಟ್ ತೊಗೊಂಡಿದ್ದೆ. ಟೇಸ್ಟ್ ಮತ್ತು ಆ್ಯಂಬಿಯನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಇದಿರೋದು ಗೋಪಾಲ ಕೇಕ್ ಕೆಫೆ ನಿಯರ್ ಏನೋ ಬರುತ್ತೆ, ಅಲ್ಲಿ ಒಂದು ಶಾಂತಿ ಸಾಗರ್ ಯಾವುದೋ ಒಂದು ಹೋಟೆಲ್ ಬರುತ್ತೆ, ಅಲ್ಲಿ ಇದು ಬರೋದು. ಹಾಗೆಯೇ ಅಲ್ಲಿ ಒಂದು ಕಪಲ್ ಬಂದಿದ್ದರು, ಅಂದರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟಿಗೆ. ನನ್ನ ಮಗಳು ಅವ್ರನ್ನ ಕರೆದು ಮಾತಾಡಿಸ್ತಾ ಇದ್ಲು. ಇನ್ನು ಸಂಜೆ ತುಂಬಾ ಬಿಸಿಲಿರೋದ್ರಿಂದ ಮನೆಗೆ ಒಂದು 2 ಏರ್ ಕೂಲರ್ ಬೇಕಾಗಿತ್ತು. ಅಂದರೆ ಒಂದು ರೂಮಲ್ಲಿ ಆಲ್ರೆಡಿ AC ಇತ್ತು, ಆದರೆ ಇನ್ನು 2 ರೂಮಲ್ಲಿ ಕೂಲರ್ ಬೇಕಾಗಿತ್ತು ಅಂತ ಹೇಳಿಬಿಟ್ಟು ತೊಗೊಬರೋದಕ್ಕೆ ಅಂತೇಳಿ ಹೋಗಿದ್ವಿ. ಫಸ್ಟು ಹರ್ಷಾಗಿ ಹೋಗಿದ್ವಿ. ಅದಾದ ಪೈ ಮತ್ತು ಯೂನಿಲೇಟಲ್ಲಿ ಚೆಕ್ ಮಾಡಿದ್ವಿ. ಯಾಕಂದರೆ ಕೆಲವೊಂದು ಶಾಪಲ್ಲಿ ಹೋಲಿಸ್ಕೊಂಡ್ರೆ ಕೆಲವೊಂದು ಡಿಫ್ರೆನ್ಸ್ ಇರುತ್ತೆ ಪ್ರೈಸ್ ಕೂಡ. ಹಾಗೆ ತೊಗೊಂಡು ಬಂದ್ವಿ, ಹರ್ಷದಲ್ಲೇ ಫೈನಲಾಗಿ ತೊಗೊಂಡು ಬಂದ್ವಿ. ಹಾಗೆ ಇದು ಈ ಥರ ಇದೆ. ಇದು ನಮಗೆ 45 ಲೀಟರ್ ಅಥವಾ 50 ಲೀಟರ್ ಏನೋ ಬರುತ್ತೆ. ಇದಕ್ಕೆ ನಾವು ನೀರು ತುಂಬಬೇಕು. ಅದಾದಮೇಲೆ ಐಸ್ ಕ್ಯೂಬ್ಸ್ ಬೇಕು ಅಂದರೆ ಐಸ್ ಕ್ಯೂಬ್ಸು ಹಾಕೋಬೋದು. ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಆಲ್ಮೋಸ್ಟ್ ಒಂದು 2-3 ವೀಕ್ಸ್ ಆಯಿತು ಅಂದ್ಕೊತೀನಿ ತೊಗೊಬಂದು. ಹಾಗೆ ನೆಕ್ಸ್ಟ್ ಡೇ ಇನ್ನು ಮಕ್ಕಳೆಲ್ಲ ಇವಾಗ ಮನೇಲಿ ಇರೋದ್ರಿಂದ ಮಕ್ಕಳು ಕೂಡ ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡಬೇಕು ಅಂತೇಳಿ ತುಂಬ ಹೇಳ್ತಾಯಿದ್ರು ಅಂತೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿ ಹೊಸದಾಗಿ ಮತ್ತೆ ನೀರು ಬಿಟ್ಟಿದ್ವಿ. ಅಂದರೆ ಒಂದು 2-3 ಸರಿ ಆಟಾಡಿದ್ರು. ಆ ಟೈಮಲ್ಲಿ ನಾನು ವೀಡಿಯೋಸ್ವೆಲ್ಲ ಮಾಡ್ಕೊಂಡಿರಲಿಲ್ಲ. ಇನ್ನು ನನ್ನ ಮಗಳು ಕೂಡ ಅಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲರೂ ಆಟಾಡ್ತಿರೋದನ್ನು ನೋಡಿಬಿಟ್ಟು ಅವಳು ಕೂಡ ಹೋಗ್ತೀನಿ ಅಂತ ಹೇಳಿ ಇಳಿತಾ ಇದ್ಲು. ನಾನು ಎಷ್ಟು ಅಂದರೆ ಅವಾಯ್ಡ್ ಮಾಡ್ತಿದ್ದೆ, ಕಳ್ಸೋದು ಬೇಡ ತಣ್ಣೀರಲ್ವಾ ಅಂತ ಹೇಳಿ. ಆದ್ರೂ ಸರಿ ನೋಡೋಣ ಬಿಸಿಲಿದೆ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಕರ್ಕೊಂಡ್ರು. ಅಂಬೆಗಾಲ ಇಟ್ಕೊಂಡು ಹೋಗ್ತಿದ್ದಾಳೆ. ಅದನ್ನು ನೋಡೋದಕ್ಕೆ ಒಂಥರ ಖುಷಿ ಅನ್ನಿಸ್ತಿತ್ತು. ಮಕ್ಕಳು ಈ ಒಂದು ಏಜಲ್ಲಿ ಅವ್ರು ಅಂಬೆಗಾಲಿಡೋದು, ಪುಟ್ ಹೆಜ್ಜೆ ಇಟ್ಕೊಂಡು ಓಡಾಡೋದು ಅದೊಂಥರ ಖುಷಿ ಅನಿಸ್ತದೆ. ಹಿಂದೆ ಕೂಡ ಸ್ವಿಮ್ಮಿಂಗ್ ಪೂಲಲ್ಲಿ ಸುಮ್ಮನೆ ಹಾಗೆ ಒಂದು ಟಬ್ಬಲ್ಲಿ ಕೂರಿಸಿದ್ವಿ. ಅವಾಗಂತೂ ತುಂಬ ಖುಷಿಪಟ್ಟಿದ್ದು. ಅದನ್ನೆಲ್ಲ ನೋಡೋದಕ್ಕೆ ಒಂಥರ ತುಂಬ ಖುಷಿ ಅನಿಸುತ್ತೆ. ಅದನ್ನೆಲ್ಲ ಒಂದು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀವಿ. ಅದೆಲ್ಲ ಅವ್ರು ದೊಡ್ಡವರಾದ್ಮೇಲೆ ಈ ಥರ ಎಲ್ಲ ಮಾಡಿದ್ರಿ ನೀವು ಅಂತೇಳಿ ಅವ್ರಿಗೆ ತೋರಿಸೋದಕ್ಕೆ ಅದೊಂದು ಮೆಮೊರೀಸ್ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಕೂಡ ಮಾಡ್ಕೊಂಡಿದ್ದೀನಿ. ಇನ್ನು ಅವಳು ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಸಿದ ತಕ್ಷಣ ತುಂಬಾ ಖುಷಿ ಪಡ್ತಾಯಿದ್ಲು. ಆದರೆ ಮಕ್ಳುಗಳು ಹಿಂಸೆ ಕೊಡ್ತಾಯಿದ್ರು ಅಲ್ಲೂ. ಅಂದರೆ ಆಚೆ ಇದ್ದಾಗೂ ಹಿಂಸೆ ಕೊಡ್ತಾರೆ, ಈ ಥರ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಸಾಗಲೂ ಹಿಂಸೆ ಕೊಡೋದನ್ನು ಮಾತ್ರ ಎಲ್ಲೋದ್ರೂ ನಿಲ್ಲಿಸೋದೇ ಇಲ್ಲ. ಅದಕ್ಕೆ ಸ್ವಲ್ಪ ಬೈತಾಯಿದ್ರು. ಮಕ್ಕಳು ಅಂತೂ ಎಷ್ಟು ಸತಿ ಹೇಳಿದ್ರು ಅವರು ಹೇಳಿದ ಮಾತಂತೂ ಕೇಳೋದೇ ಇಲ್ಲ. ಸರಿ, ನಾನಿನ್ನೇನು ಮಾಡೋದು, ನಾನು ಇಳಿಯೋಣ ಅಂತ ಹೇಳಿ ಇಳಿತಾ ಇದ್ದೆ ಲಾಸ್ಟಲ್ಲಿ. ಅಂದರೆ ನನಗೆ ಏನೆಂದರೆ ಪಾಪುನೆಲ್ಲ ಸ್ನಾನ ಮಾಡಿಸಿ ಅವಳನ್ನು ಮಲಗಿಸ್ಬಿಟ್ಟು ಇಳಿಯೋ ಒಂದು ಇಂಟ್ರೆಸ್ಟ್ ಇತ್ತು. ಯಾಕಂದರೆ ಫ್ರೀಯಾಗಿ ಒಂದು ಅರ್ಧ ಗಂಟೆ ಆರಾಮಾಗಿ ಕೂತ್ಕೊಂಡು ಆಟಾಡ್ಬೋದಲ್ಲ. ನಾವು ಮಕ್ಳ ಜೊತೆ ಆಟಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಅಂದ್ಕೊಂಡ್ವಿ. ಆದರೆ ಲಾಸ್ಟಲ್ಲಿ ಸರಿ ನನ್ನ ಹಸ್ಬೆಂಡ್ ನನ್ನ ಪಾಪು ಇಟ್ಕೊಂಡು ಆಟಾಡ್ಸಿರ್ತಾರೆ, ನೀನು ಬಂದುಬಿಡು ಅಂತ ಹೇಳಿಬಿಟ್ಟು ಕರೆದ್ರು ಅಂತ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಒನ್ ಅವರ್ ಫಸ್ಟಿಗೆ ಒಂದು ಅರ್ಧ ಗಂಟೆ ನಾನು ಕೂಡ ಆಟಾಡಿದ್ದೆ. ಆದರೆ ಪಾಪು ಇಟ್ಕೊಂಡು ಅದಾದಮೇಲೆ ಅವಳು ಸ್ನಾನ ಮಾಡಿಸಿ ಮತ್ತೆ ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡ್ತಿದ್ವಿ. ಒಂಥರ ಖುಷಿ ಅನಿಸುತ್ತೆ ಮನೆ ಮುಂದೆ ಈ ಥರ ಇರೋದು. ಮಕ್ಕಳು ಕೂಡ ಒಂಥರ ಅಲ್ಲಿ ಇಲ್ಲಿ ಹೋಗೋದು, ಬಿಸಿಲೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಿಟ್ಟಿರೋದು ನಮಗೂ ಒಂಥರ ಖುಷಿ. ಅವ್ರೇನಾದರೂ ಸ್ವಿಮ್ಮಿಂಗ್ ಕಲಿಬೋದೇನೋ ಅಂತ. ಇನ್ನು ಪಾಪುಗೆ ಕೂಸುಮರಿ ಮಾಡಿಸ್ಕೊಂಡು ಫುಲ್ಲು ಸ್ವಿಮ್ಮಿಂಗ್ ಪೂಲೆಲ್ಲ ರೌಂಡ್ ಹೊಡಿಸ್ತಾಯಿದ್ರು. ಇನ್ನು 3 ಜನ ಮಕ್ಕಳು ಅವ್ರದ್ದೇ ಆದಂಥ ಅವ್ರ ಲೋಕದಲ್ಲಿದ್ದರು. ಆದ್ರೂ ಮಧ್ಯದಲ್ಲಿ ಬಂದುಬಿಟ್ಟು ಪಾಪುಗೆ ಡಿಸ್ಟರ್ಬ್ ಮಾಡೋದು, ಹಿಂಸೆ ಕೊಡೋದು, ಅದು ಇದು ಕಿತಾಪತಿಗಳೆಲ್ಲ ಮಾಡ್ತಾಯಿದ್ರು. ನಮ್ಮ ಮನೇಲಿ ಮಾತ್ರ ಹಿಂಗೆ ಮಕ್ಕಳು ಕಿತಾಪತಿ ಮಾಡ್ತಾರೆ, ಎಲ್ಲರ ಮನೇಲಿ ಹಿಂಗೆ ಕಿತಾಪತಿ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿ. ಯಾಕಂದರೆ ನನ್ನ ಮಗ ಅಂದರೂ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾನೆ. ಪಾಪುಗೆ 5 ನಿಮಿಷ ಸುಮ್ಮನೆ ಇರೋದಿಲ್ಲ. ಅಂದರೆ ಎತ್ಕೊಳ್ಳೋದು, ಇವಳಿಗೆ ಇಷ್ಟ ಆಗೋದಿಲ್ಲ, ಹಿಂಸೆ ಮಾಡ್ತಾನೆ ಅವನು ಅಂತ ಹೇಳ್ಬಿಟ್ಟು ಇವಳು ಅಳ್ತಾಳೆ. ಆದರೆ ಅವನಿಗೆ ಒಂಥರ ತಂಗಿನ ಎತ್ಕೊಬೇಕು ಅನ್ನೋ ಒಂದು ಖುಷಿ. ಹಾಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡ್ತಿರ್ಬೇಕಾದ್ರೆ ನಮ್ಮದೊಂದು ಈ ಥರ ಮುಳ್ಳಿನ ಗಿಡ, ಇದು ಒಂದು ಚಿಕ್ಕದು ಪಾಟಲ್ಲಿ ಹಾಕಿದ್ದು. ನಾವು ಈ ಮನೆ ಕಟ್ಟೋ ಟೈಮಲ್ಲಿ ಇದನ್ನು ನೆಟ್ಟಿದ್ದು, ಅಂದರೆ ಗಿಡಗಳೆಲ್ಲ ಹಾಕಿದ್ವಲ್ಲ ಆ ಟೈಮಲ್ಲಿ ಇದನ್ನು ನೆಟ್ಟಿದ್ವಿ. ಅದು ಫುಲ್ಲು ದೊಡ್ಡಕ್ಕಾಗಿದೆ. ಅದು ರೀಸೆಂಟಾಗಿ ಅಂದರೆ ಯುಗಾದಿ ಹಬ್ಬದ ಟೈಮಲ್ಲಿ ನಮಗೆ ಜೇನು ಕಟ್ಟಿತ್ತು. ಅಂದರೆ ಕೋಲ್ ಜೇನು ಅಂತ ಏನೋ ಹೇಳ್ತಾರಲ್ಲ, ಅದು ಜೇನು ಕಟ್ಟಿತ್ತು. ನಮಗೆ ಗೊತ್ತೇ ಇರಲಿಲ್ಲ, ಅದು ಫುಲ್ ಎದ್ಬಿಟ್ಟಿತ್ತು. ನನ್ನ ಹಸ್ಬೆಂಡಿಗೆ ಅದು ಜೇನುತುಪ್ಪ ತಿನ್ನಬೇಕು ಅಂತೇಳಿ ತುಂಬ ದಿನ ಅಂದ್ಕೊಂಡು ಅದು ನಾವು ಓಡಿಸಿರಲಿಲ್ಲ. ಅಂದರೆ ಅಮಾವಾಸ್ಯೆ ಟೈಮಲ್ಲಿ ಸ್ವಲ್ಪ ತೆಗಿಯೋಣ ಅಂತೇಳಿ ಅಂದ್ಕೊಂಡಿದ್ವಿ. ಅದು ಆಟೋಮೆಟಿಕ್ಕಾಗಿ ಜೇನುಗಳನ್ನೇ ಎದ್ಬಿಟ್ಟಿತ್ತು ಒಂದು ತಿಂಗಳಿಗೇ. ಸರಿ ಅಂತ ಹೇಳ್ಬಿಟ್ಟು ತುಪ್ಪನೆಲ್ಲ, ಅಂದರೆ ಜೇನುತುಪ್ಪ ಎಲ್ಲ ಅದು ತಿಂತಾಯಿತ್ತು ಅಂತ ಹೇಳ್ಬಿಟ್ಟು ನಾವೇನೇ ಸ್ವಲ್ಪ ಈ ಥರ ಚಿಪ್ಪಿಗೆ ಹೋಗಿ ಕೊಟ್ಬಿಟ್ಟು ಓಡಿಸ್ತಾಕ್ಕೆ ಟ್ರೈ ಮಾಡ್ತಾ ಇದ್ವಿ. ಅಂದರೆ ಅದೊಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರು ಅಂದ್ಕೊಂಡಿದ್ರು. ಅದು ಬಟ್ ಸೀರಿಯಸ್ಲಿ ಹೇಳಬೇಕು ಅಂದರೆ ಅದನ್ನೆಲ್ಲ ತೆಗೆದು ನಮಗೆ ಅದು ಜೇನು ಕಟ್ಟಿರುತ್ತಲ್ಲ
ಅದನ್ನು ತಿಂದಾಗ ನಿಜವಾಗ್ಲೂ ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಸಿಹಿಯಾಗಿ ಅದೊಂದು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದು ಈಗ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮು ಅದನ್ನು ತಿಂದಿದ್ದು. ಈ ಹಿಂದೆ ಒಂದು ಸತಿ ನಮ್ಮ ಮನೆ ಹೊರಗಡೆ ತೋಟದಲ್ಲಿ ಒಂದು ಜೇನು ಕಟ್ಟಿತ್ತು. ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಅದನ್ನು ಕಿತ್ಕೊಟ್ಟಿದ್ರು. ನಾನಂತೂ ಯಾವುದೇ ಕಾರಣಕ್ಕೂ ತಿನ್ನಲ್ಲ ಅಂತೇಳಿ ಹೇಳಿದೆ. ಆದರೆ ಈ ಸತಿ ನೋಡೋಣ ಅಂತೇಳಿ ಟ್ರೈ ಮಾಡಿದೆ. ಬಟ್ ನಿಜವಾಗ್ಲೂ ಮಾತ್ರ ಟೇಸ್ಟು ತುಂಬ ಚೆನ್ನಾಗಿತ್ತು. ನಾನು ಅದಾದಮೇಲೆ ಸ್ವಲ್ಪ ಅಂದರೆ ಎದ್ದಳ್ತು ಜೇನೆಲ್ಲ, ಇನ್ನು ಮಿಕ್ಕಿದ್ದು ಜೇನೆಲ್ಲ ತಳಗಡೆ ಚೆಲ್ತಾಯಿತ್ತು ಅಂತ ಹೇಳ್ಬಿಟ್ಟು ಈ ಥರ ಬಟ್ಲು ಇಟ್ಕೊಂಡು ನಿಂತ್ಕೊಂಡಿದ್ದೆ. ನಮ್ಮ ಮಕ್ಕಳು ಅವ್ರ ಪಾಡಿಗೆ ಅವರು ಆಟ ಆಡ್ತಾಯಿದ್ರು. ಹಾಗೆ ಒಂದು 2-3 ದಿನ ಆದಮೇಲೆ ನನ್ನ ಮಗ ತುಂಬ ದಿನದಿಂದ ವಾಚ್ ಬೇಕು ಅಂತೇಳಿ ಕೇಳ್ತಾ ಇದ್ದ. ಕೊಡ್ಸಿದ್ರೆ ಫಾಸ್ಟ್ರಾಕ್ ಆ ಥರ ಯಾವುದಾದ್ರೂ ಕೊಡ್ಸೋಣ ಅಂತೇಳಿ ಅಂದ್ಕೊಂಡಿದ್ವಿ. ಸರಿ ಅಂತ ಹೇಳಿ ಹಾಗೆ ಒಂದು ಮಾರ್ಕ್ಸ್ ಕೂಡ ತೆಗ್ದೆ ಚೆನ್ನಾಗಿ. ಮತ್ತು ಕೇಳ್ತಾ ಇದ್ದ ಅಂತ ಹೇಳ್ಬಿಟ್ಟು ನಾವು ಕೂಡ ವಾಚ್ ಕೊಡ್ಸೋಣ ಅಂತೇಳಿ ಹೋಗಿದ್ವಿ. ನಾವು ಹೋಗಿದ್ದು ವಾಚ್ ವರ್ಲ್ಡಿಗೆ. ಆದರೆ ಮಕ್ಳದ್ದು ಅಷ್ಟಾಗಿ ಕಲೆಕ್ಷನ್ಸ್ ಇರಲಿಲ್ಲ. ಆದರೆ ಇದು ಯಾವುದೋ ಒಂದು ಬ್ರ್ಯಾಂಡ್ ಇತ್ತಂತೆ, ಇದು ಒಳ್ಳೆ ಬ್ರ್ಯಾಂಡ್ ಅಂತ ಹೇಳಿದರು. ಬಟ್ ನನಗೆ ಅದ್ರ ಹೆಸರು ಮರ್ತೋಗ್ಬಿಟ್ಟಿದೆ. ಅಂದರೆ ಫಾಸ್ಟ್ರಾಕಲ್ಲಿ ಕೇಳಿದ್ವಿ, ಫಾಸ್ಟ್ರಾಕಲ್ಲಿ ಇರಲಿಲ್ಲ, ಈ ಬ್ರ್ಯಾಂಡಲ್ಲಿದೆ ಅಂತ ಹೇಳಿಬಿಟ್ಟು ಅವ್ರು ಇದನ್ನು ಕೊಟ್ಟರು. ಅವನಿಗೂ ಕೂಡ ತುಂಬಾ ಖುಷಿ ಪಟ್ಕೊಂಡು ವಾಚೆಲ್ಲ ಕಟ್ಕೊಂಡು ಮನೆಗೆ ಬಂದ್ವಿ. ಒಂಥರ ಮಕ್ಳಿಗೆ ಏನಾದರೂ ಕೊಡಿಸಿದಾಗ ಅವ್ರಿಗೊಂಥರ ಹ್ಯಾಪಿನೆಸ್ ತುಂಬಾ ಓವರ್ಲೋಡ್ ಆಗಿರುತ್ತೆ. ಹಾಗೆ ಇನ್ನು ಅದಾಗಿ ನೆಕ್ಸ್ಟ್ ಡೇನೇ ನನ್ನ ಪಾಪುದು 8 ಮಂತಿಂದು ಫೋಟೋಶೂಟ್ ಮಾಡಿರಲಿಲ್ಲ. ಯಾಕಂದರೆ ಇನ್ನೊಂದು 2-3 ಡೇಸಲ್ಲಿ ಕೂದಲು ತೆಗೆಸ್ಬೇಕು ಅನ್ನೋ ಪ್ರೋಗ್ರಾಮ್ ಇತ್ತು. ಹಾಗಾಗಿಬಿಟ್ಟು ಲಾಸ್ಟಲ್ಲಿ ಒಂದು ಶಾಕುಂತಲೆ ಥೀಮಲ್ಲಿ ಒಂದು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ. ಅದಕ್ಕೆ ಈ ಥರ ವೇಲೆಲ್ಲ ಕಟ್ಬಿಟ್ಟು ರೆಡಿ ಮಾಡ್ತಿದ್ರೆ ಅವಳು ಒಂದು ಕಡೆ ನಿಲ್ತಾನೆ ಇರಲಿಲ್ಲ. ಅಲ್ಲಿಂದ ಅಲ್ಲಿಗೆಲ್ಲ ಹೇಗೋ ಮ್ಯಾನೇಜೆಲ್ಲ ಮಾಡಿಕೊಂಡು ಫೈನಲಲ್ಲಿ ರೆಡಿ ಮಾಡಿದೆ. ಕೈಗೆ ಅದು ಇದು ಆಟ ಸಾಮಾನು ನವಿಲ್ಗರಿ ಅಂತ ಹೇಳಿ ಕೊಟ್ಬಿಟ್ಟು ಒಂದು ಕೊಟ್ಟರೆ ಹೌದು 5 ನಿಮಿಷ ಇಟ್ಕೊತಿರ್ಲಿಲ್ಲ, ಮತ್ತೆ ಬಿಸಾಕೊಳ್ಳು, ಮತ್ತು ಇನ್ನೊಂದು ಏನಾದರೂ ಕೊಡಬೇಕಾಗಿತ್ತು. ನಾನು ಗ್ಯಾಪಲ್ಲಿ ಏನೇನೋ ಕೊಟ್ಬಿಟ್ಟು ಹಿಂಗೆಂಗೋ ಮ್ಯಾನೇಜ್ ಮಾಡ್ಕೊಂಡು ತಕ್ಕ ಮಟ್ಟಿಗೆ ರೆಡಿ ಮಾಡಿದೆ. ಮುಂಚೆ ಏನಾದರೂ ಈ ಥರ ಫೋಟೋಶೂಟ್ ಮಾಡಬೇಕು ಅಂತ ಹೇಳಿ ಅವಳಿಗೆ ರೆಡಿ ಮಾಡ್ತಾಯಿದ್ರೆ ಸುಮ್ಮನೆ ಮಾಡಿಸ್ಕೊಳ್ಳೋಳು. ಅವಾಗಿನ ಸಣ್ಣೋಳಲ್ಲ, ಸುಮ್ಮನೆ ಕೂತ್ಕೊಳ್ಳೋ. ಆದರೆ ಇವಾಗ ಅಂಬೆಗಾಲಿಡೋಕ್ಕೆ ಶುರು ಮಾಡಿದಾಗಿಂದ ಒಂದು ಕಡೆ ನಿಲ್ಲಲ್ಲ, ಎಲ್ಲಿ ಏನು ಬಾಯಿಗೆ ಹಾಕ್ಕೊಂತಾಳೋ ಅನ್ನೋದೊಂದು ಭಯ. ಹಾಗೆ ಸ್ವಲ್ಪ ಹೂವು ಮಿಕ್ಕಿದ್ರಲ್ಲೇ ಈ ಥರ 8 ಅಂತ ಬರೆದು ನನ್ನ ಹಸ್ಬೆಂಡ್ ಎಲ್ಲ ರೆಡಿ ಮಾಡ್ತಾಯಿದ್ರು. ನಮಗೆ ಏನಂದರೆ ಹೂವು ಬೇರೆ ಹಾಕಿದ್ವಿ ಕೈಗೆ ಮತ್ತು ಕತ್ತಿಗೆಲ್ಲ. ಯಾಕಂದರೆ ಇವಾಗ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ನಡೆದಿತ್ತಲ್ಲ, ಅದು ಎಲ್ರಿಗೂ ಗೊತ್ತಿರತ್ತೆ ಅಂದ್ಕೊತೀನಿ. ಒಂದು ಮಗು ಸೇವಂತಿಗೆ ಹೂವನ್ನ ತಿಂದು ಇದಾಗಿರೋದು, ಅದೊಂದು ಬೇರೆ ಭಯ ಆಗ್ತಿತ್ತು. ಯಾಕಂದರೆ ಹೂವನ್ನು ಪಾಯ್ಸನ್ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಈ ಥರ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಸರಿ ನಾನು ಬೇಗ 8 ಅಂತ ಹೇಳಿ ಬರೆದು ಕೊಡ್ತೀನಿ, ನೀನು ಅವಳನ್ನ ಇಟ್ಕೋ, ಹೂವು ಎಲ್ಲ ತಿಂದೇ ಇರೋ ಥರ ನೋಡ್ಕೊ ಅಂತ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು. ಅವರು ಒಂದು ಕಡೆ ಬೈತಾಯಿದ್ರು, ಯಾಕಂದರೆ ನಿನಗೆ ಇದೆಲ್ಲ ಬೇಕಾಗಿತ್ತಾ, ಇಷ್ಟೊಂದು ಹಿಂಸೆ ಪಟ್ಕೊಂಡು ರೆಡಿ ಮಾಡುವಂಥದ್ದೆಲ್ಲ ಅವಳಿಗೆ ಅಂತ ಹೇಳಿ ಹೇಳ್ತಾಯಿದ್ರು. ಯಾಕಂದರೆ ಮಕ್ಕಳು ಈ ಥರ ಕಿತಾಪತಿ ಕಿರಿಕಿರಿ ಎಲ್ಲ ಮಾಡಿದಾಗ ಯಾರಿಗೆ ಆದರೂ ಅದು ಆ ಥರ ಅನಿಸೋದು ಸಹಜ. ಮಕ್ಕಳಿಗೆ ಈ ಥರ ಫೋಟೋಶೂಟ್ ಎಲ್ಲ ತೆಗಿಬೇಕು ಅಂತೇಳಿ ನಮಗೊಂಥರ ಆಸೆ ಇರುತ್ತೆ. ಆದರೆ ನನ್ನ ಮಗನದಲ್ಲಿ ಈ ಥರ ಎಲ್ಲ ಮಾಡಿಲ್ವಲ್ಲ. ಆ ಟೈಮಲ್ಲಿ ಅವಾಗ ಇಷ್ಟೆಲ್ಲ ಟ್ರೆಂಡು, ಈ ಥರ ಎಲ್ಲ ಒಂದು ಮಾಡಬೇಕು ಅಂತ ಹೇಳಿ ನಮ್ಗೆ ಅದು ಥಾಟೇ ಬಂದಿರಲಿಲ್ಲ. ಅಂದರೆ ಆ ಥರ ಒಂದು ಐಡಿಯಾನೇ ಇರಲಿಲ್ಲ ಫೋಟೋಶೂಟ್ ಅನ್ನೋದು. ರೀಸೆಂಟಾಗಿ ಒಂದು 4-5 ವರ್ಷದಿಂದ ಈ ಥರ ಫೋಟೋಶೂಟು, ಪ್ರೀ ವೆಡ್ಡಿಂಗು, ಮ್ಯಾಟರ್ನಿಟಿ ಅಂತೆಲ್ಲ ಬಂದಿರೋದು. ಕಾಲಕ್ಕೆ ತಕ್ಕನಂಗೆ ನಾವು ಸ್ವಲ್ಪ ಬದಲಾಗೋಣ ಅಂತ ಹೇಳ್ಬಿಟ್ಟು ನಾವು ನಮ್ಮ ಆಸೆ ತಕ್ಕನಂಗೆ ಎಲ್ಲರೂ ಮಾಡೋ ರೀತಿ ನಾವು ಮಾಡೋಕ್ಕೆ ಟ್ರೈ ಮಾಡಿದ್ರೆ ಮಕ್ಕಳು ಈ ಥರ ಹಾಳೋದು, ಕಿರಿಕಿರಿ ಮಾಡೋದು, ಹಿಂಸೆ ಪಡ್ಕೊಳ್ಳೋದೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಾರ್ಮಲ್ ಡೇಸಲ್ಲಿ ಸೈಲೆಂಟಾಗಿ ಇರ್ತಾರೆ. ಆದರೆ ಈ ಥರ ಫಂಕ್ಷನ್ ಆಗಿರ್ಬೋದು, ಎಲ್ಲದು ಹೊರಗೆ ಹೋದಾಗ ಇದು ಎಲ್ಲರ ಮನೆಯೂ ಸಹಜ. ಫೋಟೋಸ್ ಕೂಡ ತೆಗೆಯೋದಕ್ಕೆ ಬಿಡ್ತಾ ಇರಲಿಲ್ಲ. ಹೇಗೋ ಮ್ಯಾನೇಜ್ ಮಾಡಿಕೊಂಡು ನಮಗೆ ಒಂದಷ್ಟು ಫೋಟೋಸ್ ಮಾತ್ರ ತೊಗೊಂಡೆ. ಅಷ್ಟೆಲ್ಲ ರೆಡಿ ಮಾಡಿಬಿಟ್ಟು ಫೋಟೋಸ್ ತೊಗೊಂಡಿಲ್ಲ ಅಂದರೆ ಆಗಲ್ವಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಫೋಟೋಸು ವಿಡಿಯೋಸ್ ಎಲ್ಲ ನನಗೆ ಹೇಗೆ ಬೇಕೋ ತೊಗೊಂಡೆ. ಹಾಗೆ ನೆಕ್ಸ್ಟ್ ಡೇ ನಾನು ತುಂಬ ದಿನ ಆಗಿತ್ತು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಫಸ್ಟು ಐಟಮ್ಸ್ ಎಲ್ಲ ತೆಗೆದು ತೊಳೆದಿಟ್ಕೊಂಡ್ರೆ ಅದು ಡ್ರೈ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಐಟಮ್ಸ್ ಎಲ್ಲ ತೆಗೆದು ಅಂದರೆ ತೊಳೆದು ಒಣಗೋದಕ್ಕೆ ಅಂತೇಳಿ ಇಡ್ತಾ ಇದ್ದೆ, ಅಂದರೆ ಗ್ಲಾಸನ್ನು. ಆಮೇಲೆ ಅದನ್ನು ಬಟ್ಟೆಲಿ ಒಡ್ಸ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೆ. ಅದಾದಮೇಲೆ ಈ ಥರ ಫ್ರಿಜ್ಜಿಗೆ ನಾನೊಂದು ಸ್ವಲ್ಪ ಫಸ್ಟ್ ಎಲ್ಲ ಕಡೆಯೂ ಹಸಿ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಲಿಕ್ವಿಡ್ನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಒಂದಷ್ಟು ಆರ್ಗನೈಸರ್ ಬಾಕ್ಸ್ ಎಲ್ಲ ತರಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದನ್ನು ತರ್ಸೋಕ್ಕಾಗಿಲ್ಲ. ಯಾಕಂದರೆ ನನಗೆ ಸ್ವಲ್ಪ ಟೈಮ್ ಇಲ್ಲ. ಹಾಗಾಗಿ ಮನೆ ಕೆಲಸ, ಮಗು ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ನಾನು ತರಿಸಿದ್ರೆ ನಾನು ನಿಮ್ಮ ಜೊತೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಹಾಗೆ ಒಂದು ಈಗ ಸೈಡ್ ಕಾರ್ನರ್ ಏನಿದೆಯಲ್ಲ, ಡೋರ್ ಸೈಡು, ಅಲ್ಲಿಗೆ ಮಾತ್ರ ಒಂದಷ್ಟು ಪೀಸಸ್ನ ತರಿಸಿಟ್ಟಿದ್ದೇನೆ. ಅಂದರೆ ಈ ಥರ ಬಾಕ್ಸ್ಗಳನ್ನ ಇಡೋದಕ್ಕೆ ಅಂತ ಹೇಳಿ ತರಿಸಿಟ್ಟಿದ್ದೀನಿ. ಇನ್ನೂ ಒಂದಷ್ಟು ಬಾಕ್ಸ್ಗಳನ್ನೆಲ್ಲ ತರಿಸ್ಬೇಕು. ನನಗದು ನೋಡಿ ತರಿಸೋದಕ್ಕೂ ಕೂಡ ಪೇಷನ್ಸ್ ಇಲ್ಲ. ಇವಾಗ ಒಂದು 15 ದಿನದಿಂದ ನನಗೆ ಮೊಬೈಲ್ ಕೂಡ ಕರೆಕ್ಟಾಗಿ ನೋಡಿಲ್ಲ. ಹಾಗೆಯೇ ಈ ಒಂದು ಏನು ಸೈಡ್ ಅಂದರೆ ನಾನು ಕ್ಲೀನ್ ಮಾಡ್ತಿದ್ದೀನಲ್ಲ, ಇಲ್ಲಿ ನಾವು ಐಸ್ ವಾಟ್ರ್ ಅಂದರೆ ನೀರಿಡೋದಕ್ಕೆ ಅಂತ ಹೇಳಿ ಅದು ಪಾರ್ಟಿಷನ್ ಕೊಟ್ಟಿರೋದು. ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಹಾಗೆಯೇ ನನಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋಸ್ ಎಲ್ಲ ನಿಮ್ಮ ಜೊತೆ ಶೇರ್
ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಯಾವಾಗ ಆಗುತ್ತೋ ಅಂಥ ಟೈಮಲ್ಲೆಲ್ಲ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಒಂದೇ ಸತಿ ಡೈಲಿ ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಮಗು ಇಟ್ಕೊಂಡೆಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ಒಂದು 3-4 ಡೇಸು ಹಾಗೆ ಒಂದು ವೀಕಿಂದು ಅದನ್ನೆಲ್ಲ ಮರ್ಜ್ ಮಾಡಿಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾನು ಈ ಒಂದು ಬಾಕ್ಸ್ ಏನು ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ನಾನು ನೀರನ್ನ ತುಂಬಿಡ್ತಾ ಇದ್ದೀನಿ. ಯಾಕಂದರೆ ಈ ನೀರನ್ನು ನಮಗೆ ಐಸ್ ಕ್ಯೂಬ್ಸ್ ಮತ್ತು ಕೋಲ್ಡ್ ವಾಟರು ಫ್ರಿಜ್ಜಿಂದ ಸಿಗುತ್ತೆ. ಹಾಗಾಗಿ ಇದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಅಂದರೆ ಫ್ರಿಜ್ ಒಳಗಡೆ ಇಡ್ತಾ ಇದ್ದೀನಿ. ಹಾಗೆ ಇದು ಇಷ್ಟ ಆಗಿದೆ ಇವತ್ತಿನ ಒಂದು ವ್ಲಾಗ್. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.